ಬೆಂಗಳೂರಲ್ಲಿ ಲ್ಯಾಬ್ ಸಿಬ್ಬಂದಿ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಮಹಿಳೆಯೊಬ್ಬರಿಗೆ ಕಿರುಕುಳ ಕೊಟ್ಟಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ. ಲ್ಯಾಬ್ಗೆ ತಪಾಸಣೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ಮಹಿಳೆ ಜೊತೆ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರೋದು ಬ್ಯಾಡ್ರಹಳ್ಳಿಯ ಪ್ರಕಾಶ್ ಡಯಾಗ್ನೋಸ್ಟಿಕ್ ಸೆಂಟರ್ನ ಮೇಲೆ. ಅಲ್ಲಿನ ಸಿಬ್ಬಂದಿ ಪ್ರದೀಪ್ ಮತ್ತು ಮ್ಯಾನೇಜರ್ ಪ್ರಭಾಕರ್ ವಿರುದ್ಧ ದೂರು ಕೊಡಲಾಗಿದೆ. ಏಪ್ರಿಲ್ 5ನೇ ತಾರೀಕು ಥೈರಾಯ್ಡ್ ತಪಾಸಣೆಗೆ ಅಂತ ಲ್ಯಾಬಿಗೆ ಹೋಗಿದ್ರಂತೆ ಮಹಿಳೆ. ರಕ್ತದ ಮಾದರಿ ಸಂಗ್ರಹದ ಸಂದರ್ಭದಲ್ಲಿ ಮಹಿಳೆ ಜೊತೆ ಅಸಭ್ಯವಾಗಿ ಇಬ್ಬರು ವರ್ತಿಸಿದ್ದಾರೆ ಅಂತ ಮಹಿಳೆ ದೂರಿದ್ದಾರೆ. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಾನು ಮಾರ್ಚ್ ತಿಂಗಳು 4ನೇ ತಾರೀಕು ಸುಮಾರು 7:30ರಲ್ಲಿ ಥೈರಾಯ್ಡ್ ಟೆಸ್ಟ್ ಮಾಡೋದಕ್ಕೆ ಪ್ರಕಾಶ್ ಡಯಾಗ್ನೋಸ್ಟಿಕ್ ಲ್ಯಾಬ್ಗೆ ಹೋಗ್ತೀನಿ. ಸುಮಾರು 7:30ರಲ್ಲಿ ಅವ್ರು ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಚುಚ್ಚಬೇಕಾದ್ರೆ ನನಗೆ ನೋವಾಗುತ್ತೆ, ರಕ್ತ ಬರದೇ ಇಲ್ಲ, ಇನ್ನೊಂದು ಕೈ ಚುಚ್ಚಿ ನನಗೆ ನೋವಾಗಿದೆ ಅಂತ ಹೇಳ್ತೀನಿ. ಅವಾಗ ಅವರು ತಿರ್ಗಾ ಇನ್ನೊಂದ್ಸತಿ ಅದೇ ನೀಡಲಿಂದಾನೇ ಚುಚ್ತಾರೆ. ಒಂದು ನೀಡಲ್ ವೇಸ್ಟ್ ಮಾಡೋದಕ್ಕೋಸ್ಕರ ನೋಡಿಕೊಂಡು ಆ ಲ್ಯಾಬ್ನವರು ನನಗೆ ಚುಚ್ಚಿದ್ರಿಂದ ಎಡಗೈ ನೀಲ್ಗಟ್ಟು ಬಿಡುತ್ತೆ. ಸಂಜೆ ಅಷ್ಟಲ್ಲಿ ನಾನು ಅವ್ರ ಲ್ಯಾಬ್ನವ್ರಿಗೆ ಫೋಟೋ ಹಿಡಿದು ಕಳಿಸ್ತೀನಿ, ಈ ತರ ಆಗಿದೆ ಅಂತ. ಅವರು ಐಸ್ ಪ್ಯಾಕ್ ಇಡಿ ಅಂತಾರೆ. ಅದಾದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.